ಇದು ಕಾವಲದುರ್ಗಕ್ಕೆ ಹೋಗೋ ದಾರಿ. ತುಂಬ ಚೆನ್ನಾಗಿದೆ. ಫೋಟೋ ಪಾಯಿಂಟ್ಸ್ ಆಗಲಿ, ನಮಗೆ ಗದ್ದೆ, ಗ್ರೀನರಿ ವ್ಯೂ ಚೆನ್ನಾಗಿದೆ. ಬಟ್ ಈ ಫೋರ್ಟು ಒಬ್ಬರೇ ಬರಲಿಕ್ಕೆ ಅಷ್ಟು ಸೂಕ್ತ ಅಲ್ಲ. ಇಲ್ಲಿಂದ ಮೂವರು ಬಂದರೆ ತುಂಬ ಚೆನ್ನಾಗಿ ಟೈಮ್ ಪಾಸ್, ಎಂಟರ್ಟೈನ್ಮೆಂಟ್ ಇಷ್ಟ ಆಗುತ್ತೆ ಪ್ಲೇಸ್. ತುಂಬ ದೂರ ಹತ್ಬೇಕಾಗಿರೋದ್ರಿಂದ ಇಷ್ಟ ಆಗುತ್ತೆ. ಆಲ್ರೆಡಿ ನನಗಿಂತ ಮುಂಚೆ ಬರ್ತಾ ಇದ್ದಾರೆ, ಸುಸ್ತಾಗಿ ಕುಂತು ಬಿಟ್ಟಿದ್ದಾರೆ. ದಾರಿಯೆಲ್ಲ ನೋಡಿ ಆನೆ, ಕುದುರೆ, ಇವುಗಳಷ್ಟು ಹತ್ತಿ ಹೋಗ್ಲಿಕ್ಕೆ ಈ ಥರ ಮಾಡಿದ್ದಾರೆ. ಇಲ್ಲಾಂದರೆ ನಾರ್ಮಲ್ ಆಗಿ ಕೋಟೆ ಎಂಟ್ರಿ ಹೋಗೋದು. ಕಾಲದಲ್ಲಿ ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕಟ್ಟಿರೋದು ಗ್ರೇಟ್. ಯಾಕಂದರೆ ಈಗ ಒಂದು ಕಲ್ಲು ಹೊಡೆಯೋದು ಕೂಡ ಒಬ್ಬರು ಹಿಂದೆ ಮುಂದೆ ಹೋಗ್ತಾರೆ. ಮತ್ತು ಆಗಿನ ಟೆಕ್ನಾಲಜಿಕಲಿ ಆಗಿನ ಜನ ತುಂಬ ಮುಂದೆ ಇದ್ರು ಅಂತ ಹೇಳಿಕ್ಕೆ ಈ ಕಲ್ಲುಗಳೇ ಸಾಕ್ಷಿ ಮಾಡಿ. ಕಲ್ಲು ಮಳೆ ಗಾಳಿಗೆ ತುಕ್ಕಿಡಿಯೋದಾಗಲಿ ಇನ್ನೊಂದಾಗಲಿ ಏನೂ ಆಗಲ್ಲ, ಹಾಳಾಗಲ್ಲ. ಆಯ್ಕೆ ಮಾಡ್ಕೊಂಡಿರೋದು ಚೆನ್ನಾಗಿದೆ. ಈಗೇನು ಟೆಕ್ನಿಕಲಿ ಏನೇ ಮಾಡಿದ್ರು ಕೂಡ ಅದು ಹಾಳಾಗೋದು. ಬಟ್ ಕಲ್ಲಿಂದ ಮಾಡಿರೋದು ಹಾಳಾಗೋದಿಲ್ಲ. ಸಾವಿರಾರು ವರ್ಷಗಳಿಂದ ಕಟ್ಟಿರ್ತಕ್ಕಂಥ ಕಲ್ಲಿನ ದೇವಸ್ಥಾನಗಳಾಗಲಿ ಎಲ್ಲ ಹಂಗೆ ಚೆನ್ನಾಗಿದೆ. ಅವ್ರು ನಿಂತಿದ್ದಾರೆ. ಬನ್ನಿ, ಕಾವಲದುರ್ಗ ಕೋಟೆ ಚೆನ್ನಾಗಿದೆ. ಫೋಟೋ ಶೂಟ್ಸ್ಗಂತೂ ಸೂಪರ್ ಆಗಿದೆ. ಬಟ್ ಮಳೆ ಬರಬೇಕಾದ್ರೆ ಈ ಕೋಟೆಯಲ್ಲಿ ಬರತಕ್ಕಂಥದ್ದು ಸ್ವಲ್ಪ ರಿಸ್ಕಿ. ದೇವಸ್ಥಾನದ ಹತ್ರ ಇಲ್ಲಿ ಮೇಲ್ಗಡೆ ಬರೋವರೆಗೂ ಎಲ್ಲೂ ನಿಮಗೆ ನಿಂತ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ. ಮಳೆ ಬಂತಂದ್ರೆ ನಾರ್ಮಲ್ ಟೈಮಲ್ಲಿ ಈ ಥರ ಇದ್ದಾಗ ಬರ್ಬೋದು. ಚೆನ್ನಾಗಿದೆ. ಮೇಲ್ಗಡೆಯಿಂದ ಫುಲ್ಲು ವ್ಯೂ ಸೂಪರಾಗಿದೆ. ಇದು ಬಂದು ಈಶ್ವರ ದೇವಸ್ಥಾನ. ನಾನು ಆಗಲೇ ಅದಕ್ಕೆ ಹೇಳಿದ್ದು, ಕಲ್ಲನ್ನು ಆಯ್ಕೆ ಮಾಡ್ಕೊಂಡಿರೋದು ಸೂಪರ್. ಅದು ಅವ್ರು ಅವಾಗಲೇ ಇಷ್ಟೇ ಯೋಚನೆ ಮಾಡಿದ್ದಾರೆ ನೋಡಿ. ಅದು ಹಾಳಾಗಲ್ಲ, ಕಲ್ಲು ಎಷ್ಟೇ ವರ್ಷ ಇದ್ರೂ ಹಾಳಾಗಲ್ಲ. ಸ್ಟ್ರೆಂತ್ ಜಾಸ್ತಿ ಕಲ್ಲಿಗೆ, ಬ್ರಿಟಲ್ನೆಸ್ ಜಾಸ್ತಿ. ಏನಂದರೆ ಹೊಡೆದೋಗ್ಬೇಕು ಅಷ್ಟು ಬಿಟ್ಟರೆ ಬೆಂಡ್ ಆಗೋದಾಗಲಿ ಆ ಥರ ಏನೂ ಆಗಲ್ಲ. ಚೆನ್ನಾಗಿದೆ. ಬನ್ನಿ.